ಹಾಯ್ ಹೆಲೋ, ಇದು ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ಕೂಡ ಎಡೆ ಇಡಕ್ಕೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಹೊರಟಿದ್ದೀವಿ. ಇನ್ನು ಬೆಂಗಳೂರಿಂದ ನಾಗಮಂಗ್ಲಕ್ಕೆ ಕೂಡ ಬಂದ್ವಿ. ನಾಗಮಂಗ್ಲದಿಂದ ನಮ್ಮೂರಿಗೆ ಹೋಗ್ಲಿಕ್ಕೆ ಬಸ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಂತೂ ಯಾವಾಗ ನೋಡಿದ್ರೂ ಬಸ್ಸೇ ಇರೋದಿಲ್ಲ. ಹಂಗಾಗಿ ಆಟೋದಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಅಂತೂ ಇಂತೂ ಆಟೋ ಕೂಡ ರಶ್ ಆಯಿತು. ಹಂಗಾಗಿ ಇನ್ನು ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದು ತಂದಿರೋಂಥ ಐಟಮ್ಸ್ನೆಲ್ಲ ಎತ್ತಿಕ್ಕೊತಾ ಇದ್ದೀನಿ. ನಮ್ಮ ಅಪ್ಪಂಗೆ ಇದು 7ನೇ ತಿಂಗಳು ಎಡೆ ಇಡೋದು. ಹಂಗಾಗಿ ಪ್ರತಿ ತಿಂಗಳು ಊರಿಗೆ ಬಂದು ಇಡೋ ಅಂಥದ್ದು. 1 ತಿಂಗಳು ಮಾತ್ರ ಬೆಂಗಳೂರಲ್ಲಿ ಇಟ್ಟಿದ್ವಿ. ಇನ್ನು ಅಮ್ಮ ವಡೆ ಕಾಳನ್ನು ಕೂಡ ಕಲ್ಲಲ್ಲಿ ರುಬ್ತಾ ಇದ್ದಾರೆ. ಕಲ್ಲಲ್ಲಿ ರುಬ್ಬಿ ಮಾಡೋ ವಡೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಅಮ್ಮ ಕೂಡ ಎಡೆ ಕೂಡ ಇಟ್ಟು ಪೂಜೆ ಕೂಡ ಮಾಡಿದ್ರು. ಇನ್ನು ತಾತನು ಕೂಡ ಕರೆದು ಪೂಜೆ ಕೂಡ ಮಾಡಿಸ್ತಾ ಇದೀವಿ. ಅಜ್ಜಿ ಅಪ್ಪ ಇಬ್ರು ತಿರೋಗಿರೋದ್ರಿಂದ ಇನ್ನು ಊಟ ಎಲ್ಲ ಮುಗಿದ್ಮೇಲೆ ಎಡೆನೂ ಕೂಡ ತಗೊಂಬಂದು ಆಚೆ ಕಡೆ ಇಡ್ತಾ ಇದ್ದೀವಿ. ಅಪ್ಪಂಗೆ ಬಂದು ತಿನ್ಕೊಂಡು ಹೋಗ್ವಿ ಯಾವ್ದಾದ್ರು ರೂಪದಲ್ಲಿ ಅಂತ ಹೇಳಿ. ಇನ್ನು ನಾವು ಇಷ್ಟಪಟ್ಟಂಗೆ ಕಾಗೆ ರೂಪದಲ್ಲಿ ಬಂದು ನಮ್ಮ ಅಪ್ಪ ನಮ್ಮ ಅಜ್ಜಿ ಇಬ್ರು ಕೂಡ ಊಟ ಮಾಡ್ಕೊಂಡು ಹೋದ್ರು. ಇವತ್ತಿನ ವ್ಲಾಗು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಡೇಟ್ ಆಗಿದೆ, ಚೆಕ್ ಮಾಡಿ.